ಚೀತನ ಮುಟ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. 2 ಮುಟ್ಟು ಚಿನ್ನು. ಇದ್ರ ಕಣ್ಣು ಹೆಂಗಿದೆ ಗೊತ್ತಾ ಕಿರಣ? 20 ವರ್ಷ ಅಂತೆ ಈ ಸಿನಿಮಾಕ್ಕೆ. ಸೊ ಇದಕ್ಕೆ ಯಾರು ಹೊಡ್ಕೊಂಬಂದವರು 60 ಲಕ್ಷ ರೂಪಾಯಿ ಅಂತ. ಇದು ಕ್ರೇನ್ ತಗೊಂಡೋಗ್ಬಿಟ್ಟು ಅಲ್ಲಿ ಮೊಸಳೆ ಹತ್ರ ಇಳಿಸ್ತಾರೆ. ಸೊ 6 ತಿಂಗಳು ಈ ಮೊಸಳೆ ಏನು ತಿನ್ನಲ್ಲ. ಗುರ್ರಾಯಿಸ್ತಾ ಇದೆ ಕಿರಣ, ಬೇಡ. ಎಕ್ಸ್ಪೀರಿಯನ್ಸ್ ಗೊತ್ತಾ ಇದು. 9mm bullet can penetrate. ಈ ಸ್ಪೆಷಾಲಿಟಿ ಆಫ್ ಹಿಪ್ಪೋಪೊಟಮಸ್ ಬರೀ ನಿಮಗೆ ಆಫ್ರಿಕಾದಲ್ಲಿ ಮಾತ್ರ ಕಾಣಿಸೋದು. ಇಷ್ಟು ಚಿಕ್ಕ ಹಿಪ್ಪ ನೋಡೇ ಇಲ್ಲ ಆ್ಯಕ್ಚುಲಿ ನಾವು. ನನ್ನ ಲೈಫಲ್ಲೇ ಮೊದಲನೇ ಬಾರಿ ನಾನು ಒಂದು ಪ್ರಾಣಿನ ಮುಟ್ಟಕ್ಕೆ, ವೈಲ್ಡ್ ಪ್ರಾಣಿನ ಮುಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಅಡ್ರಲಿನ್ ಆಗ್ತಾ ಇದೆ, ಖುಷಿ ಆಗ್ತಾಯಿದೆ. ವಿಶ್ ಮಿ ಬ್ಲೆಸ್ಡ್. ಸೈನ್ ಆಗಲೇ ಮಾಡಿಸ್ಕೊಂಡ್ರು, ಅಕಸ್ಮಾತ್ ಚೀತಾ ಕಚ್ಚಿದ್ರೆ ನಾವು ಜವಾಬ್ದಾರಲ್ಲ ಅಂತ. ಸೊ ಚೀತಾ ಸಖತ್ ಇದು ಕನ್ಸರ್ವೇಟಿವ್. ಅದನ್ನ ಮುಟ್ಟಕ್ಕೆ ಹೋಗೋಕ್ಕೂ ಮುಂಚೆ ನಾವು ಫಸ್ಟ್ ಆ್ಯಕ್ಚುಲಿ ಹೌದು, ಯಾಕಂದರೆ ತೊಳ್ಕೊಂಡು ಹೋಗ್ಬೇಕು. ಯಾಕಂದರೆ ನಾವು ಏನೇನು ಮುಟ್ಕೊಂಡು ಬಂದಿರ್ತೀವೋ ಚೀತಾಗ ಆಗ್ಬೋದು, ಅಥವಾ ಚೀತಾ ಹತ್ರ ಏನಿರುತ್ತೋ ನಮ್ಗೆ ಅದು ತಗಲ್ಬಾರ್ದ. ಕೇಳಿ ಮೊದಲನೇ ಪ್ರಾಣಿಗಳವು. ಸೊ ಫಸ್ಟು ನಾವು ಕೈ ಎಲ್ಲ ನೀಟಾಗಿ ತೊಳ್ಕೊಂಡು ವಿಲ್ಗೋ. ಏನೇ ಆಗಲಿ ಕೂಡ ಚೀತಾ ಇಸ್ ಎ ಕ್ಯಾಟ್ ಜಾತಿಗೆ ಸೇರಿದ್ದು. ಬಾಲ್ಸ್ ಜೊತೆ ಆಟ ಆಡೋಕ್ಕೆ ಇಷ್ಟಪಡ್ತವೆ ಅವು. ಸೊ ಇಟ್ಸ್ ವೆರಿ ಪ್ಲೇಫುಲ್ ಆ್ಯಕ್ಚುಲಿ. ಫಸ್ಟ್ ಅಡ್ಜಸ್ಟ್ ಆಗಲಿ ನಮಗೆ ಅಂತ ಸ್ವಲ್ಪ ನಿಂತ್ಕೊಂಡಿದ್ದೀವಿ ನಾವು. ಹೋಗಿದ ತಕ್ಷಣ ಮುಟ್ಟಕ್ಕಾಗಲ್ಲ ಅವ್ರನ್ನ. ಬಾಲಿ, ಮಲೇಷ್ಯಾ, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ ಈ 5 ದೇಶಗಳನ್ನ ಒಟ್ಟಿಗೆ ನೋಡೋದು ಹೇಗಿರುತ್ತೆ. ಇದೇ ಅಕ್ಟೋಬರ್ 19ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 11 ದಿನಗಳ ಕಾಲ ಈ 5 ದೇಶಗಳ ಆಲ್ ಇನ್ಕ್ಲೂಸಿವ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫ್ಲೈಟ್ಸು, 3 ಟೈಮ್ಸ್ ಇಂಡಿಯನ್ ಮೀಲ್ಸು, ವೀಸಾ, ಇನ್ಶೂರೆನ್ಸು, ಅಲ್ಲಿ ಸೈಟ್ ಸೀಯಿಂಗ್ ಜಾಗ, AC ಬಸ್ಸಲ್ಲಿ ಓಡಾಡೋದು ಎಲ್ಲ 5 ಕಂಟ್ರಿಗೆ ಹೋಗೋ ಫ್ಲೈಟ್ಸು, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇರೋದು. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ನಾವು ಸೇಫಾಗಿ ನಿಮಗೆ ಇವೆಲ್ಲ ದೇಶಗಳು ತೋರಿಸ್ಕೊಂಡು ವಾಪಸ್ಸು ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಡ್ಬಂದ್ಬಿಟ್ಬಿಡ್ತೀವಿ. ಸೊ ಇನ್ನೇನು ಕಾಯ್ತಾ ಇದ್ದೀರಾ ರೀ? ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು, ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನೀನು ಹೇಳ್ದಲ್ಲ ಬೆಕ್ಕು ಅಂತ, ನಂಗೆ ಮನ್ಸು ಅದೇ ಉಳ್ಕೊಂಡ್ಬಿಡ್ತು ಚಿನ್ನು. ಬೆಕ್ಕೆ ಇವು ಬೆಕ್ಕು ಅಂತ ಇವಾಗ ಧೈರ್ಯ ಬರ್ತಾ ಇದೆ ಇವಾಗ. ಅದನ್ನ ಅವರ್ ಮಲ್ಕೊಳತಂತೆ ಗುರು ಒಂದು ದಿನದಲ್ಲಿ. ಏನಿಲ್ಲ, ಉಣ್ಣು ತಿನ್ನು ಮಲ್ಗೋ ಅಷ್ಟೇ. ನೋಡೋದು ಕಿತ್ತಾಡ್ತಾ ಅಲ್ಲಿ. ವಾ, ಇಲ್ಲಿಂದ ಕಾಣಿಸ್ತಾ ಇದೆ. ಸೂಪರ್ ನೈಸ್. Can I touch both? ಸೊ ಚೀತಾನ ಮುಟ್ತೀನಿ. ವಾ, ಚೀತಾನ ಮುಟ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆಟ ಆಡ್ತದೆ ಚಿನ್ನು. 2 ಮುಟ್ಟು ಚಿನ್ನು. ಬಾಲ್ ಕೊಟ್ರೆ ಎಷ್ಟು ಕ್ಯೂಟ್ ಆಗಿ ಆಟ ಆಡ್ತಾವ ಗೊತ್ತಾ ಅವಂತೂ. ಕಿರಣ ನೋಡಿಲಿ, ಚೀತಾ ಕೂದ್ಲು. ರಾಖಿ ಕೂದ್ಲಿತ್ತು, ಇವಾಗ ಚೀತಾ ಕೂದ್ಲ ನಿನ್ ಕೈಯಲ್ಲಿ. Yes. Are you guys with them since they were born, right? Since they're small. So they know you and you know them. Very better. Is there any time that they also aggressive against you guys for some reason, or because you know like elephants get aggressive even for the people whom they take care? This guy's like no, right? No. These guys, we have a very good relationship with them. Okay. And they're okay with humans being around them, right? ಸೊ ನಾನು ಕೇಳ್ತಾನೆ ಯಾವಾಗ ಅದಕ್ಕೇನೋ ಹಿಂಸೆ ಆಗುತ್ತಾ ಅಂತ. ಏನಿಲ್ವಂತೆ, ತುಂಬ ಹ್ಯೂಮನ್ಸ್ನ ಇಷ್ಟಪಡ್ತಾವಂತೆ ಅವು. ಏನಪ್ಪ ಅಂತ ಹೇಳಿದ್ರೆ ವೈಲ್ಡ್ ಅನಿಮಲ್ಸ್ ಯಾವತ್ತೂ ವೈಲ್ಡ್ ಅನಿಮಲ್ಸೇ. ಬಿಕಾಸ್ ಸರ್ಟನ್ ಹೈಟ್ ಇರ್ತಾರಲ್ಲ, ಮಕ್ಕಳನ್ನ ಕರ್ಕೊಂಬರಕ್ಕೆ ಬಿಡಲ್ಲ ಇವರು. ಅಲ್ಲಿ ನೋಡ್ಕೊಂಡು ಹೀಟರ್ ಇದೆ ಅವುಗಳಿಗೆ ಮನೆ ಒಡೆ. ಓಕೆ. ಸೊ ಅಲ್ಲಿ ಹೋಗಿ ಬೆಚ್ಚಗಿರ್ಬೋದು ಹೀಟಾಗಿ. ಸೊ ವಾವ್, ನನಗೆ ಆ್ಯಕ್ಚುಲಿ ಡಿಫ್ರೆನ್ಸ್ ಅನಿಸ್ತಾನೆ ಇಲ್ಲ. 20 ತಿಂಗಳು ಆಲ್ಮೋಸ್ಟ್ 2 ವರ್ಷ ಇದೆ ಇದಕ್ಕೆ. ಇವರು ಹುಟ್ಟಿದಾಗಿಂದ ಇವರೇ ಅದಕ್ಕೆ ಗೈಡು ಎಲ್ಲ, ಅವರೇ ಅದನ್ನು ಆರಾಮಾಗಿ ಬೆಳೆಸಿದ್ದಾರೆ. ಸೊ ಅದಕ್ಕೆ ಏನೂ ತೊಂದರೆ ಇಲ್ಲ, ಆರಾಮಾಗಿ ಆಟ ಆಡ್ಕೊಂಡು ಆರಾಮಾಗಿ ಕಚ್ಕೊಂಡು ಆರಾಮಾಗಿದೆ. ಸೊ ಇದ್ರ ಕೂದಲು ನನ್ನ ಕೈ ಮೇಲೆ ನೋಡಿ, ಇದ್ರ ಕಣ್ಣು ಹೆಂಗಿದೆ ಗೊತ್ತಾ ಕಿರಣ? ಬಿಂದಾಸ್, ಮೈಂಡ್ ಬ್ಲೋಯಿಂಗ್. ಥ್ಯಾಂಕ್ ಯು, ಬಾಯ್. I can do that one. You know him better. ಎಂತ ಎಕ್ಸ್ಪೀರಿಯನ್ಸ್ ಗೊತ್ತಾ ಇದು.
ಹಾಂ ಲೈಫಲ್ಲಿ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಅಲ್ಲಿ ನೋಡಲ್ಲಿ ಚಿನ್ನು, ಅನ್ಕೊಂಡಿಲ್ಲ ನಾವು. ಅಲ್ಲಿ ನೋಡಲ್ಲಿ, ಅಲ್ಲಿ ನೋಡಲ್ಲಿ. ಸೊ ಒಂದು ಏನಪ್ಪ ಹೇಳಬೇಕು ಅಂದರೆ ನಾವು ಬೇರೆ ಕಡೆ ಎಲ್ಲ ನೋಡಿದ್ದೀವಿ, ಈ ಥೈಲ್ಯಾಂಡಲ್ಲಿ ಆಗಿರ್ಬೋದು ಅಥವಾ ಬೇರೆ ದೇಶಗಳೆಲ್ಲ ಏನು ಮಾಡ್ತಾರೆ, ಸೆಡೆಕ್ಟಿವ್ಸ್ ಕೊಟ್ಬಿಟ್ಟಿರ್ತಾರೆ, ಡ್ರಗ್ಸ್ ಕೊಟ್ಬಿಟ್ಟಿರ್ತಾರೆ. ಸೊ ಅದನ್ನು ಅರ್ಧ ಸತ್ತೋದಂಗೆ ಇರುತ್ತೆ ಆ್ಯಕ್ಚುಲಿ. ಅದನ್ನೆಲ್ಲ ಹೋಗಿ ಮುಟ್ಟೋದು, ಹಾಲು ಕುಡಿಸೋದು ಎಲ್ಲ ಮಾಡ್ತಿರ್ತಾರೆ. ಅಫ್ಕೋರ್ಸ್ ನಮ್ಗೆ ಗೊತ್ತು ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು. ನಮಗೂ ಕೂಡ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಇಡೀ ಕರ್ನಾಟಕ ಜನದ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲಿದೆ. ನಮಗೆ ನಾವಿಲ್ಲಿ ಬಂದು ಅವ್ರ ಹತ್ರ ಮಾತಾಡಿ, CEO ಹತ್ರ ಮಾತಾಡಿದ್ವಿ. ನಾವು ಅವ್ರ ಹತ್ರ ಮಾತಾಡಿದ್ಮೇಲೆ ಹೇಗೆ ನೋಡ್ಕೋತಾರೆ ಅಂತ ಏನಿಲ್ಲ, ನೀವೇ ನೋಡಿದ್ರಿ. ನಾವು ಹೋದ್ವಿ, ನಿಂತ್ಕೊಂಡ್ವಿ, ಆರಾಮಾಗಿ ರಿಲ್ಯಾಕ್ಸ್ ಆಯಿತು. ಅದಾದಮೇಲೆ ನಾವು ಅದನ್ನು ಮುಟ್ಟಕ್ಕೆ ನಾವು ಹೋಗಿದ್ದು. ಸೊ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದೀವಿ, ಜವಾಬ್ದಾರಿ ಥರ ನಡ್ಕೊಂಡಿದ್ದೀವಿ. ಸೊ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸು. ಸಿಂಹಗಳ ಜೊತೆ ನಡೆದಾಡ್ಬೇಕಾ, ಚೀತಾಗಳ ಜೊತೆ ಆಟ ಆಡ್ಬೇಕಾ, ಇಲ್ಲ ಮೊಸಳೆಗಳ ಜೊತೆ ಸ್ವಿಮ್ಮಿಂಗ್ ಮಾಡ್ಬೇಕಾ, ಇಲ್ಲ ಆಸ್ಟ್ರಿಚ್ಗಳ ಜೊತೆ ಓಡಾಡ್ಬೇಕಾ, ಈ ತರ ಎಲ್ಲ ಅಡ್ವೆಂಚರಸ್ ಆಕ್ಟಿವಿಟೀಸ್ ಮಾಡ್ಬೇಕು ಅಂದ್ರೆ ನಾವು ಸೌತ್ ಆಫ್ರಿಕಾಗೆ ಹೋಗ್ಬೇಕು. ಅದಕ್ಕೆ ಇದೇ ನವೆಂಬರ್ 27ನೇ ತಾರೀಕು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಸೌತ್ ಆಫ್ರಿಕಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತಗೊಂಡ್ಬಂದ್ರೆ ಸಾಕು, ನಾವು ಸೇಫ್ ಆಗಿ ನಿಮ್ಗೆ 10 ದಿನಗಳ ಕಾಲ ಸೌತ್ ಆಫ್ರಿಕಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಬೆಂಗಳೂರು ಅಷ್ಟೇ ಅಲ್ಲ, ನಮ್ಮ ಕನ್ನಡಿಗರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರ್ಲಿ, ನೀವು ನಮ್ಮ ಈ ಗ್ರೂಪ್ ಟೂರ್ಗೆ ಜಾಯ್ನ್ ಆಗ್ಬೋದು. ಇದೇ ತರ ಫ್ಲೈಟ್ ಹತ್ಕೊಂಡು ನಾವು ನಿಮ್ಗೆ ಸೌತ್ ಆಫ್ರಿಕಾ ಕರ್ಕೊಂಡು ಹೋಗ್ತೀವಿ. ಇದು ಆಲ್ ಇನ್ಕ್ಲೂಸಿವ್ ಮತ್ತೆ ಎಕ್ಸ್ಕ್ಲೂಸಿವ್ ಗ್ರೂಪ್ ಟ್ರಿಪ್. ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ಮಾತ್ರ. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಲಿಮಿಟೆಡ್ ಸೀಟ್ಸ್ ಮಾತ್ರ, ಎಕ್ಸ್ಕ್ಲೂಸಿವ್ ಗ್ರೂಪ್ ಟೂರ್ ಟು ಸೌತ್ ಆಫ್ರಿಕಾ. ಸೊ ಫುಲ್ಲು ಸೈಡ್ ಇದು ಫುಲ್ ಎಲೆಕ್ಟ್ರಿಫೈಡ್ ಅಂತ ಇದು ಅಕ್ಕಪಕ್ಕ ಇರೋದು ಫುಲ್ ಎಲೆಕ್ಟ್ರಿಕ್ ಹಾಕಿದ್ದಾರೆ. ಸೊ ಹುಷಾರಾಗಿ ಹೋಗ್ಬೇಕು, ಏನು ಮುಟ್ಟಬಾರ್ದು ಇದನ್ನು. ಇವಾಗ ನಾವೇನು ನೋಡೋಕೆ ಹೋಗ್ತಾರೆ ಲೀಮರ್. ಸೊ ಲೀಮರ್ ಬಂದ್ಬಿಟ್ಟು ಆ್ಯಕ್ಚುಲಿ ಮಡ್ಗಸ್ಕರ ಪ್ರಾಣಿ. ಅದು ಮಡ್ಗಸ್ರಲ್ಲಿ ಏನಾಗುತ್ತೆ, ಯಾವಾಗ ಹ್ಯೂಮನ್ಸ್ ಹೋಗ್ತಾರಲ್ಲ, ಮನುಷ್ಯರು ಹೋಗಿದಾಗ ಅದು ಬಂದು ಕಟ್ ಮಾಡಿಬಿಡ್ತಾರೆ ಗಿಡಗಳನ್ನ, ಎಕ್ಸ್ಟೆಂಟ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಅದನ್ನು ಇವ್ರು ಬಂದು ಇಲ್ಲಿ ತೊಗೊಂಬಂದು ಬ್ರೀಡ್ ಮಾಡಿ ತಿರ್ಗಾ ಮಡ್ಗಸ್ಕರ್ಗೆ ಕೊಡ್ತಾರಂತೆ ವಾಪಸ್ಸು. ಓ ಹೆಂಗೆ ಬಂದು ಕುತ್ಕೊಂಡು ನೋಡ್ದೆ, ಬಂದು ಕುತ್ಕೊಂಡಿದ ತಕ್ಷಣ ನನ್ನ ಹತ್ರ ಕಿರಣ ಇಸ್ 14 years old ಅಂತೆ ಕಿರಣ. ಚಿಕ್ಕ ಪುಟಾಣಿ ಥರ ಕಾಣುತ್ತಲ್ಲ. ಮಮ್ಮಿ ನೋ ಪ್ಲೀಸ್ ಡೋಂಟ್ ಫೈಟ್. ಓ ಇನ್ನೊಂದು ಬಂತು ಚಿನ್ನು, ಎರಡನೇದು ಬಂತು ನನ್ನ ಹತ್ರ. So this is a different one. He's the boss in here. His name is Dante. What's up with their one hand? I mean, it's always up. No, he lost 2 of his middle fingers. Okay. Was with a confrontation with his brother. Okay. ತುರೆ ಕಿರಣ, ಇದು ಹಲ್ಲು, ಕೊರೆ ಹಲ್ಲು. ಇಟ್ ಗಾಸ್ ಕ್ವಾರೆ ಹಲ್ಲು ಇದಕ್ಕೆ. ತುರೆ ಮಣೆ ಅಲ್ಲ, ಇದು ಕ್ವಾರೆ ಮಣೆ. ಇದು ಅಷ್ಟೇ ನಮ್ಮ ಮನುಷ್ಯ ಥರನೇ ಅಂತೆ. ಚಿಕನ್ ಪಾಕ್ಸ್ ಇಲ್ಲ ಎಲ್ಲ ಥರ ವೈರಸಸ್ಸು ಕಾಯಿಲೆಗಳಿಗೆ ಡು ಆಲ್ಸೋ ಗೆಟ್ ಕಾಫ್ ಆ್ಯಂಡ್ ಕೋಲ್ಡ್. ಐ ಥಿಂಕ್ ಇಟ್ ವಿಲ್ ಗೆಟ್ ಕೋಲ್ಡ್ ಐ ಗೆಸ್. ಇದು ಬಂದು ನಾವು ಐ ಲೈಕ್ ಟು ಮೂವ್ ಇಟ್ ಅಂತ ಮಡಗಸ್ಕರ ಫಿಲಮಲ್ಲಿ ನೋಡಿದ್ವಿ. ಸೊ ಅಂಥ ಪ್ರಾಣಿ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡಿದ್ವಿ, ಖುಷಿ ಆಯಿತು. ಸೊ ನಾವು ಬಂದು ಇವಾಗ ವೈಲ್ಡ್ ಲೈಫ್ ಎನ್ಕೌಂಟರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೈವಿನ್ ಅಂತ ನಮಗೆ ಗೈಡು ಆ್ಯಕ್ಚುಲಿ ಒಂದೊಂದು ಪ್ರಾಣಿ ಹತ್ರ ಕರ್ಕೊಂಡೋಗಿ ಅವ್ರು ಎಲ್ಲಿ ಅವ್ರನ್ನ ಹಿಡ್ಕೊಂಡ್ಬಂದಿದ್ರು, ಅವ್ರು ಎಲ್ಲಿ ಅವರ ಕಾಪಾಡೋದು ಅಂತ ಬಿಟ್ಟು ಹೇಳ್ಕೊಂಡು ಬರ್ತಾರೆ. ಸೊ ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ. ಸೊ ನಡೀರಿ ಹೋಗ್ತಾ ಇರೋಣ. ಸೊ ನವೀನ್ ಇಸ್ ಅವರ್ ಗೈಡ್. ಆ್ಯಕ್ಚುಲಿ ಅವ್ರ ಹೆಸರು ನೇವಿನ್ ಅಂತ. ನಾವು ನವೀನ್ ಅಂತೀವಿ. ನೈಸ್ ಟು ಮೀಟ್ ಯು. Naveen, I've got tour guide on. Oh, thank you. And then that's the end. We say namaskara. Namaskara. ನಮಸ್ಕಾರ. ಸೊ ಇದು ವೈಟ್ ಲಯನ್ಸ್ ಅಂತ ಹೇಳ್ತಾರಂತೆ. ಇದು ಆಫ್ರಿಕನ್ ವೈಟ್ ಲಯನ್ಸ್. ಆಫ್ರಿಕನ್ಸ್ ವೈಟ್ ಲಯನ್ ಇದು. And how about the poaching still in South Africa? Yeah. What? The trophy hunting industry generates hundreds of millions of dollars on a yearly basis. All this hundreds of millions of dollars, it goes to creating jobs, building schools and libraries. Only 3-5% of that money actually sees somebody else. The thing is, people can hunt animals, but now you see there's a white lion. So people like the idea of, hey, this thing is something special. That's a bigger trophy. $60,000 or something like that.
ಸೌತ್ ಆಫ್ರಿಕಾದಲ್ಲಿ ಇನ್ನೂ ಪ್ರೋಚಿಂಗು ಬೇಟೆಗಾರಿಕೆ ಇನ್ನೂ ಇದೆ. ಹೆಂಗೆ ಅಂದರೆ ಒಂದು ವರ್ಷಕ್ಕೆ ಎಷ್ಟೋ ಸಾವಿರಾರು ಕೋಟಿ ಬಿಸ್ನೆಸ್ ಅಂತೆ ಇದು. ಸೊ ಗೌರ್ಮೆಂಟ್ ಅವ್ರು ಏನಾದರೂ ಇದನ್ನು ಸ್ಟಾಪ್ ಮಾಡೋಕ್ಕೆ ಹೋದರೆ ಗುರು ಸಾವಿರಾರು ಕೋಟಿ ಬಿಸ್ನೆಸ್ ಬರುತ್ತೆ. ಇದು ನಾವು ಸ್ಕೂಲು ಬಿಲ್ಡಿಂಗು ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ಇದನ್ನು ತಗೊಂಡೋಗಿ ಸ್ಕ್ಯಾನ್ಚಿಲ್ಲಿ ಅಲ್ಲಿ ಬಿಟ್ಟರೆ ಏನು ಉಪಯೋಗ. ಅದಕ್ಕೆ ಹಂಟಿಂಗ್ ಕಾಂಪಿಟೇಷನ್ ಇಡ್ತಾರಂತೆ, ಟ್ರೋಫಿ ಹಂಟಿಂಗ್ ಅಂತ. ಅದು ಜಾಸ್ತಿ ಹೊಡ್ಕೊಂಬಂದವ್ರಿಗೆ ಪ್ರೈಸ್ ಕೊಡ್ತಾರಂತೆ. ಸೊ ಇದಕ್ಕೆ ಯಾರಾದ್ರು ಹೊಡ್ಕೊಂಬಂದವರು 60 ಲಕ್ಷ ರೂಪಾಯಿ ಅಂತೆ ಈ ಒಂದು ಹುದಿಗೆ. ಅದನ್ನು ಇವರು ಗೌರ್ಮೆಂಟ್ ಅವರು ಬೇರೆ ಬೇರೆ ಕಡೆ ಉಪಯೋಗಿಸ್ತಾರೆ. ನಾವೆಲ್ಲ ಹೇಳಿದ್ನಲ್ಲ ಸ್ಟಾಪ್ ಆಗಿದೆ, ಇಲ್ಲಿಗಲ್ಲು ಕಮ್ಮಿ ಕಡೆ ಇದೆ ಅಂದ್ಕೊಂಡೆ. ಆದರೆ ಇನ್ನೂ ಸೌತ್ ಆಫ್ರಿಕಲ್ಲಿ ಎಷ್ಟೊಂದು ಕಡೆ ಬೇಟೆಗಾರಿಕೆ ಇದೆ. ಪ್ರಾಣಿ ಪಕ್ಷಿಗಳು ಈ ಥರ ಹುಲಿ, ಸಿಂಹ, ರೈನೋಸರಸ್ಸು, ಹಿಪ್ಪೋಪೊಟಮಸ್ಸು ಇವನ್ನೆಲ್ಲ ಬೇಟೆ ಆಡ್ತಾರೆ. ಇದೊಂದು ಕರಾಳ ಸತ್ಯ. ಅದು ಆಡೋದು ಯಾರು? ಈ ಜರ್ಮನ್ಸು, ಯುರೋಪಿಯನ್ಸು, ಅಮೇರಿಕನ್ಸು ಎಲ್ಲ ದುಡ್ಡಿರೋರು ಬಂದ್ಬಿಟ್ಟು ಇಲ್ಲಿ ಬೇಟೆ ಆಡ್ತಾರೆ ಇಂಥ ಅದ್ಭುತವಾದ ಪ್ರಾಣಿನ. ಓ ಮೈ ಗಾಡ್, ಫ್ರೆಂಡ್ ಫೇಸ್. ಓ both. Oh my god. ಸೊ ಇದೆರಡಕ್ಕೂ ಅವರು ಸ್ಟೆರಿಲೈಸ್ ಮಾಡಿದಾರಂತೆ. ಲೈಕ್ ಅವರು ಕಪ್ಸ್ ಮಾಡೋಕ್ಕೆ ಬಿಡಲ್ವಂತೆ, ಯಾಕಂದರೆ ಕಪ್ಸ್ ಆದರೆ ತಿರ್ಗಾ ಎಲ್ಲಿ ಅವರು ತಿರ್ಗಾ ಪೋಚಿಂಗ್ ಎಲ್ಲ ಮಾಡೋಕ್ಕೆ ಅವರು ಬಿಟ್ಬಿಡ್ತಾರೆ ಅಂತ. ಸಚ್ ಅ ನಾಟಿ ಗರ್ಲ್ ಶಿ ಇಸ್. ಬಾಯ್ ಗೈಸ್, ಹ್ಯಾವ್ ಫನ್. ಬಾಯ್ ಬಾಯ್. ಸಿಕ್ಕಣ ನೋಡ್ತಾ. ಬಾಯ್ ಬಾಯ್. ನನ್ನ ಮಸಾಯಿ ಮರದಲ್ಲಿ ನೋಡಿರೋ ಒಂದು ಲಯನ್ಗೂ ಇದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಆ್ಯಕ್ಚುಲಿ ತುಂಬ ಆ್ಯಕ್ಟಿವ್ ಆಗಿದ್ದಾವೆ ಇಲ್ಲಿ. ಇಲ್ಲ ನೋಡಿ ಕಿಣ, ಇದಕ್ಕಿನ್ನು ಕೋಪ ಬರ್ತಾ ಇದೆ. ಓ ವಾ, 20 ವರ್ಷ ಅಂತೆ ಈ ಸಿಂಹಕ್ಕೆ. ಆ್ಯಕ್ಚುಲಿ ಇವತ್ತೇ ಅಂತ ಇಷ್ಟೊಂದು ಆ್ಯಕ್ಟಿವ್ ಆಗಿರೋದು. ರೋರೆಲ್ಲ ಮಾಡ್ತು, ನಮಗೆ ಅಟ್ಟಿಸ್ಕೊಂಬೇರೆ ಬಂತು ನನ್ನ. ನಾವು ಯೂಶಲಿ ತುಂಬ ಜಾಗಗಳಲ್ಲಿ ನೋಡಿದ್ದೀವಿ ಇದು ಎಲ್ಲ ಸಿಂಹನ. ಯಾವತ್ತೂ ಇಷ್ಟು ಅಗ್ರೆಸಿವ್ ಆಗಿರೋ ಸಿಂಹ ನೋಡೇ ಇಲ್ಲ ನಾವು. ಸುಮ್ಮನೆ ಗುರ್ಗುರ್ ಅಂತ ಐತೆ, ಸುಮ್ಮನೆ ಗುರ್ಗುರ್ ಅಂತ ಐತೆ, ಒಳ್ಳೆ ನಾಯಿ ಮರಿ ಗುರು ಅಂದಂಗೆ. So in this part you have the endangered animals of Africa. All over the world, actually. So the whole thing is the animals come from various backgrounds. So Malawian cichlids from Lake Malawi, and then fruit bats. ಏನೋ ಮಾಡ್ತಾ ಇದೀಯಾ? ಮಲೇಷಿಯಾಸ್. Who's gonna bite that one? ನಾವಿಲ್ಲಿ ಏನು ಪ್ರಾಣಿಗಳನ್ನ ಪಕ್ಷಿಗಳನ್ನ ನೋಡ್ತೀವಿ ಎಲ್ಲ ಒಂದೊಂದು ಭಾಗದಿಂದ ಬಂದಿರೋದು. ಎಕ್ಸಾಂಪಲ್ ಇದು ಬಂದು ಸೌತ್ ಅಮೇರಿಕಾದಿಂದ ಬಂದಿದೆ. ಎಂಡೇಂಜರ್ಡ್ ಅಥವಾ ಪೌಚಿಂಗ್ ಆಗಿರ್ಬೋದು, ಅಥವಾ ಹರ್ಟ್ ಆಗಿರ್ಬೋದು, ಅಥವಾ ಯಾರೋ ಇಟ್ಕೊಂಡು ಹೋಗ್ಬೇಕಾದ್ರೆ ತಪ್ಪಿಸ್ಕೊಂಡೋದಾಗಿರ್ಬೋದು, ಅಂಥ ಪ್ರಾಣಿಗಳನ್ನ ಕರ್ಕೊಂಬಂದು ಕೇರ್ ಮಾಡ್ತಾರಂತೆ. ಏನು ಬ್ಯೂಟಿಫುಲ್ ಆಗಿದೆ ನೋಡೋದು ಪಾಟ್ ಒಳಗಡೆ. ಆ್ಯಕ್ಚುಲಿ ನಾವ್ಯಾಗ ಏನು ನೋಡ್ತಾ ಇದ್ರೆ ಮಲಾಬೂಸ್ಟರ್ ಅಂತ ಹೇಳ್ಬಿಟ್ಟು, ಇದು ಕೀನ್ಯಾದಲ್ಲಿರೋ ಸಿಗುವಂಥ ಬರ್ಡ್. ಇದು 18 ವರ್ಷ ಆಗಿದೆ ಅಂತೆ ಅದಕ್ಕೆ ಅದು. ಮತ್ತು ಅಲ್ಲಿ ನೋಡ್ತಾ ಇರೋ ದೂರದಲ್ಲಿ ನೋಡಿ ವಲ್ಚರ್, ಇಲ್ಲಿ ಸಿಗುವಂಥ ವಲ್ಚರ್ ಮಾತ್ರ ನಾವು ನೋಡ್ತಾ ಇರೋದಿಲ್ಲಿ. ಸೊ ದ ಬೆಸ್ಟ್ ಇದು ಸ್ಕ್ಯಾವೆಂಜರ್ಸ್ ಅಂತ ಹೇಳ್ಬೋದು ಇದನ್ನು. ಸೊ ನಾವು ಕ್ವಶನ್ ಏನಂತ ಕೇಳಿದ್ವಿ ಅಂದರೆ ಫುಲ್ ಓಪನ್ ಆಗಿದೆ ನೋಡಿ. ಓಪನ್ ಆಗಿದೆ, ಓಡೋಗಲ್ವಾ ಅಂತ ಕೇಳಿದ್ವಿ. ಅದಕ್ಕೆ ಹರ್ಟ್ ಆಗಿರೋ ಪ್ರಾಣಿಗಳನ್ನೇ ಕರ್ಕೊಂಬರೋದಲ್ವ ಇವರು, ಹೋಗೋಕ್ಕಾಗಲ್ವಂತೆ. ಅದಕ್ಕೋಸ್ಕರ ಫ್ರೀಯಾಗೆ ಬಿಟ್ಬಿಟ್ಟಿದ್ದಾರೆ ಆರಾಮ್ಸೆ ಇವರು. ಎಲ್ಲೂ ಹೋಗಲ್ಲ, ಚೆನ್ನಾಗಿ ಊಟ ತಿನ್ಕೊಂಡು ಆರಾಮಾಗವೆ. ರೀಸೆಂಟಾಗಿ ಫ್ಲಡ್ ಬಂದಿತ್ತಂತೆ. ಫ್ಲಡ್ ಬಂದಾಗ ಫುಲ್ಲು ಇದು ಹಾಳಾಗೋಗ್ಬಿಟ್ಟಿದೆಯಂತೆ. 45 ಕೋಟಿ ಖರ್ಚು ಮಾಡಿದ್ರಂತೆ ಇದನ್ನು ತಿರ್ಗಾ ಮಾಡೋಕ್ಕೆ. ಆ್ಯಕ್ಚುಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಇದು ನಿಮ್ಗೆ ಯಾವ ಕಡೆಯಿಂದ ನೀವು ಒಂಥರ ನೀವು ಕೂಡಾಕಿರೋ ಜಾಗ ಥರ ಕಾಣಿಸ್ತಾ ಇಲ್ಲ. ಈ ಪ್ಯಾನ್ ಮಾಡೋ ಕಡೆ ಫುಲ್ ಓಪನ್ ಇದೆ ಆ್ಯಕ್ಚುಲಿ. ಸೊ ಒಂದ್ಸತಿ 90s 100s ಫ್ಲಡ್ ಆದಾಗ ಇಷ್ಟೊಂದು ಮೊಸಳೆಗಳು ತಪ್ಪಿಸ್ಕೊಂಡ್ಬಿಟ್ಟಿದ್ವಂತೆ. ಸೊ ಅಷ್ಟು ಫ್ರೀಯಾಗಿ ಬಿಟ್ಬಿಡ್ತಾರೆ ಇಲ್ಲಿ. ಸೊ ಒಂಥರ ಇಷ್ಟ ಆಗ್ತಿದೆ ನೋಡಲಿಕ್ಕೆ, ಪ್ರಾಣಿಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇವರು ಅಂತ. ಸೊ ನಾವಿಲ್ಲಿ ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಲ್ಲ, ಬಂದು ಆ್ಯಕ್ಚುಲಿ ಕ್ರೊಕೊಡೈಲ್ ಕೇಜ್ ಅಂತ. ನಮ್ಮನ್ನ ಈ ಥರ ಕೇಜಲ್ಲಿ ಹಾಕ್ಬಿಡ್ತಾರೆ, ಇದನ್ನು ಇಳಿಸ್ತಾರೆ, ಕ್ರೇನ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಮೊಸಳೆ ಹತ್ರ ಇಳಿಸ್ತಾರೆ. ಮೊಸಳೆ ನಮ್ಮ ಹಿಂದೆ ಮುಂದೆ ಸುತ್ತಾಡುತ್ತೆ. ಇವಾಗ ವಿಂಟರ್ ಆದ್ರಿಂದ ಈ ಆಕ್ಟಿವಿಟಿ ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲಿ ಏನಾಗ್ತಿತ್ತು ಅಂದರೆ ಆಫ್ರಿಕಾದಲ್ಲಿ ಕ್ರೊಕೊಡೈಲ್ಸಿಂದ ಜನ ತುಂಬ ಸಾಯ್ತಿದ್ರಂತೆ, ತುಂಬ ಅಟ್ಯಾಕ್ ಮಾಡ್ತಾ ಇದ್ವಿ ಅಂತ. ಅವಾಗ ಮೊಸಳೆಗಳನ್ನ ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಇವರು ಈ ಕನ್ಸರ್ವೇಟಿವಲ್ಲಿ ಕರ್ಕೊಂಬಂದು ಕೇಜ್ ಥರ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಮಾಡಿ ಎಜುಕೇಟ್ ಮಾಡ್ತಿದ್ರಂತೆ ಪೀಪಲ್ನ, ಸಾಯಿಸಬೇಡಿ ಅದನ್ನು ಅಂತ ಹೇಳ್ಬಿಟ್ಟು. ಸೊ ಅವಾಗಿಂದ ಸ್ವಲ್ಪ ಕ್ರೊಕೊಡೈಲ್ದು ಸಂತಾನ ಜಾಸ್ತಿ ಆಯ್ತಂತೆ. ಸೊ ಫಾರ್ ಎಜುಕೇಶನಲ್ ಪರ್ಪಸ್ ಈ ಥರ ಮಾಡ್ತಾ ಇದ್ರಂತೆ. ಇವಾಗ ವಿಂಟರ್ ಆಗಿರೋದ್ರಿಂದ ಮಾಡಿಸ್ತಲ್ಲ, ಯಾಕಂದರೆ ಮೊಸಳೆ ಅಗ್ರೆಸಿವ್ ಇರಲ್ಲ ಅಂತ ಸಮ್ಮರಲ್ಲಿ ಮಾಡಿಸ್ತಾರೆ ಇದನ್ನು. ವಿಂಟರ್ ಅದು ಹೈಬರ್ನೇಷನ್ ಹೋಗ್ಬಿಟ್ಟಿದೆ ಅನ್ಸುತ್ತೆ, ಮಲ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. This is this kind of species ಅಲ್ಲ ಕಿರಣ. Yeah, it's a pygmy hippo. ಸೊ ಹಿಪ್ಪೋಪೊಟಮಸ್ ಅಲ್ಲಿ ಕೂಡ ಬೇರೆ ಬೇರೆ ಥರದ ಬ್ರೀಡ್ಗಳು ಇರ್ತವೆ. ಇದನ್ನು ನೀವು ನೋಡ್ತಾ ಇದ್ರಲ್ಲ ಪಿಗ್ಮಿ ಹಿಪ್ಪೋ ಅಂತೆ. 275 ಕಿಲೋಗ್ರಾಮ್ ವೇ ಮಾಡ್ತಂತೆ ಇದು.
ಸೊ ನಾವೇ ಕಿನ್ಯದೆಲ್ಲ ಏನು ನೋಡಿದ್ವಿ, ದೊಡ್ಡ ದೊಡ್ಡ ಹಿಪ್ಪೋಪೊಟಮಸ್ ನೋಡಿದ್ದೀವಿ. ಇದೊಂಥರ ಜಾತಿ ಅದ್ರದ್ದು. ಚೆನ್ನಾಗಿದೆ ಅಲ್ಲ ಕಿರಣ್ ಒಂಥರ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಮೇಲ್ನ ಸಪ್ರೇಟಾಗಿ ಇಟ್ಟಿದ್ದಾರೆ ಮತ್ತು ಫೀಮೇಲ್ನ ಸಪ್ರೇಟಾಗಿ ಇಟ್ಟಿದ್ದಾರೆ. ಏನಂತಕ್ಕಂದ್ರೆ ಜಗಳ ಆಡ್ತಾವಂತೆ, ಬರೀ ಮೇಟಿಂಗ್ ಪರ್ಪಸ್ ಮಾತ್ರ ಜೊತೆಗೆ ಸೇರ್ಕೋತಾವ ಅಷ್ಟೇ ಅಂತೆ ಇವು. ಸೊ ಅದು ನೋಡಿ ಮೇಲ್ ಹಿಪ್ಪು. ಪುಟಾಣಿದೆ ಅಲ್ಲ ಕಿರಣ, ಇಷ್ಟು ಚಿಕ್ಕ ಹಿಪ್ಪು ನೋಡೇ ಇಲ್ಲ ಆ್ಯಕ್ಚುಲಿ ನಾವು. ಈ ಸ್ಪೆಷಾಲಿಟಿ ಆಫ್ ಹಿಪ್ಪೋಪೊಟಮಸ್ಸು ಬರೀ ನಿಮಗೆ ಆಫ್ರಿಕಾದಲ್ಲಿ ಮಾತ್ರ ಕಾಣಿಸೋದು. ಹೆಂಗೈತೆ ನೋಡಿ, ಝೂಮ್ ಮಾಡಿಬಿಡ್ತೀನಿ ಒಂದು, ನಿಮಗೆ ಗೊತ್ತಾಗುತ್ತೆ ನೋಡಿ ಹೆಂಗಿದೆ ಅಂತ. ಅದು ಅಡಲ್ಟ್ ಕಣ, ಬೇಬಿ ಅನ್ಕೊಂಡಿದ್ರಂತೆ ಇವ್ರು ಎಷ್ಟೊಂದು ದಿನ, ಎಷ್ಟೋ ವರ್ಷ. ಬೇಬಿ ಅಲ್ವಂತ, ಅಡಲ್ಟ್ ಅಂತೆ. ಬೇರೆ ಜಾತಿ ಹಿಪ್ಪೋಪೊಟಮಸ್, ಬೇರೆ ಜಾತಿ ಬರ್ತಾ ಇದೆ ನೋಡೋದು. ಬಾಲ ಬೇರೆ ಐತೆ. ಹಿಪ್ಪೋಪೊಟಮಸ್ ಬಾಲ ಇರುತ್ತೆ ಗುರು? ಫಸ್ಟ್ ಟೈಮ್ ನೋಡ್ತಾ ಇರೋದು ಆ್ಯಕ್ಚುಲಿ. ಬಾಲ ಇರೋ ಹಿಪ್ಪೋಪೊಟಮಸ್ ಇದು. ನೀವು ಹಲ್ಬಿನ ನೋಡ್ತಾ ಇದ್ರಲ್ಲ, ವೈಟ್ ಕಲರ್ದು, ಅದು ಬಂದು ಫಾರ್ಮಿಂಗ್ ಲ್ಯಾಂಡಲ್ಲಿ ಸಿಕ್ತಂತೆ. ಸೊ ಏನು ಮಾಡಿದ್ದಾರೆ, ತಲೆ ಇರಲಿಲ್ವಂತೆ, ಮೀನ್ಸ್ ತಲೆ ಅರ್ಧ ಕಟ್ಟಾಗಿತ್ತಂತೆ, ಮತ್ತು ಇನ್ನೂ ಒಂದು ಕಾಲಿಲ್ಲ ಅದಕ್ಕೆ. ಅದೊಂದು ಅದನ್ನ ತೊಗೊಂಬಂದು ಇಲ್ಲಿ ಕಾಪಾಡ್ಕೊಂಡಿದ್ದಾರೆ ಇವರು. ಹುಡ್ದಾಗಿಂದ ಇವರು ಫಾರ್ಮರ್ಸು, ವ್ಯವಸಾಯ ಮಾಡೋರು ಅದು ಮಾಂಸ ತಿನ್ನಲ್ಲ, ಬರೀ ಹುಲ್ಲು ಸೊಪ್ಪು ಸದೇ ತಿನ್ನೋದು. ತಗೊಂಡು ಕೂಡ ಹಾಕ್ಬಿಟ್ಟು ಹಿಂಸೆ ಕೊಡ್ತಿರಂತೆ, ಮುಖ ಎಲ್ಲ ಕಿತ್ತೋಗಿತ್ತಂತೆ. ಇವು ಕರ್ಕೊಂಬಂದು ಅದು ಸೇವ್ ಮಾಡಿದ್ದಾರೆ. ಎದಳ್ತು ಕುಂಟುತ್ತಾ ಇದೆ ಪಾಪ ಅದು. ಸೊ ನೀವು ಇಲ್ಲಿ ಪ್ರತಿಯೊಂದು ಪ್ರಾಣಿ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಏನಾದರೂ ಒಂದು ಹರ್ಟ್ ಆಗಿದೆ. ಓ, ಫ್ಲೆಮಿಂಗೋಸು. ಒಂದು ಕಾಲಲ್ಲಿ ಮಲ್ಕೊಂಡವೆ ಬಡತಗಳು. ಫ್ಲೆಮಿಂಗೋಸ್ ಮಲ್ಕೊಂಡ್ರದ್ದು ನೋಡೇ ಇರಲಿಲ್ಲ. ಒಂದು ಕಾಲಲ್ಲಿ ಆರಾಮಾಗಿ ಗುಬ್ಬಚ್ಚಿ ಥರ ಎಷ್ಟು ಮೂತಿನ ಓಡೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿದೆ ನೋಡಿ. ಏಳು ಫೀಮೇಲ್ ಇದೆಯಂತೆ, ಒಂದು ಗಂಡಿದೆಯಂತೆ ಮೊಸಳೆ. ಏನು ಸೈಜ್ ಇದೆ ಕಿರಣ. 6 ತಿಂಗಳು ಮೊಸಳೆ ಏನು ತಿನ್ನಲ್ವಂತೆ. ಏನಕ್ಕಂದ್ರೆ ತಿಂದರೆ ಅದಕ್ಕೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ವಂತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತಂತೆ, ಅದಕ್ಕೋಸ್ಕರ ಸತ್ತೇ ಹೋಗ್ತಾವಂತೆ. ಸೊ 6 ತಿಂಗಳು ಈ ಮೊಸಳೆ ಏನು ತಿನ್ನಲ್ಲ. ನಂಬಕ್ಕೆ ಅಸಾಧ್ಯ ಅಲ್ವಾ? ಇದೇ ಎಜುಕೇಷನಲ್ ನಾವು ಅನ್ಕೋತಾ ಇರೋದು. ನಾವು ಇದನ್ನೇನು ನೋಡ್ತಾ ಇದೀವಲ್ಲ, ಆ್ಯಕ್ಚುಲಿ ಫುಲ್ಲು ಕ್ರೊಕೊಡೈಲ್ ಚರ್ಮ ಇದು ಯಾರೋ ಅಟ್ಯಾಕ್ ಮಾಡಿತ್ತಂತೆ. ಸಾಯಿಸೋ ಬದಲು ಅವ್ರು ಏನು ಮಾಡ್ತಂತೆ, ಇಲ್ಲಿ ಕರ್ಕೊಂಬಂದು ಬಿಟ್ರಂತೆ ಈ ರಿಸರ್ವಾಯರಲ್ಲಿ. ಸೊ ಸತ್ತಾದ್ಮೇಲೆ ಇದನ್ನ ಫುಲ್ ಈ ಥರ ತೆಗೆಸ್ಬಿಟ್ಟು ತೋರಿಸ್ತಾರೆ ನಮಗೆ. ಎಷ್ಟು ಉದ್ದ ಇದೆ ನೋಡಿ ಸ್ಕಿನ್ನು. ಸ್ಕಿನ್ ಮುಟ್ಟು ನೋಡಿ ಕಿರಣ. Crocodile leather is third strongest in the world. The latest studies have shown not even a 9mm bullet can penetrate. ಬುಲೆಟ್ ಪ್ರೂಫ್ ವೆಸ್ಟ್ ಕ್ಯಾನ್ ಮೇಕ್. ಪಾಪ ಅದ್ರ ಪಾಡಿಗೆ ಅದಿತ್ತು, ಕಚ್ಬಿಟ್ಟು ಬಂದ್ಬಿಡ್ತು ಚಿನ್ನ. ಇದು ಡಾಮಿನೆಂಟ್ ಕ್ರೊಕೊಡೈಲ್ ಯಾವುದೋ ಬಂತು ನೋಡು ಅಟ್ಯಾಕ್ ಮಾಡಕ್ಕೆ. Oh, they are fighting. ಸೊ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬರೀ ಅನಿಮಲ್ಸ್ನ ಸಾಕೊಳ್ಳೋದು ಅಷ್ಟಲ್ಲ, ಫಸ್ಟ್ ಒಂದು ಅನಿಮಲ್ ಬಂದಾಗ ಅದನ್ನ ಫಸ್ಟ್ ಕೇರ್ ಮಾಡ್ತಾರಂತೆ, ಕ್ವಾರಂಟೈನ್ ಮಾಡ್ತಾರಂತೆ, ಏನಾದ್ರು ಕಾಯಿಲೆ ಇದೆಯಾ, ಎಲ್ಲಿಂದ ಬಂದಿದೆ ಅಂತ. ಸೊ ಇಡೀ ಬಿಲ್ಡಿಂಗ್ ಏನು ನೋಡ್ತಾರೆ, ಹಾಸ್ಪಿಟಲ್ ಅಲ್ಲ ಇದು ಆ್ಯಕ್ಚುಲಿ. ನಾವು ಹೇಳ್ಬೋದು ಕೇರಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಏನಾರು ಆದರೆ ಫಸ್ಟ್ ಕೇರ್ ಮಾಡಿ, ಕ್ಯೂರ್ ಮಾಡಿ, ಆಮೇಲೆ ಕರ್ಕೊಂಡೋಗಿ ಅದನ್ನ ಕನ್ಸರ್ವ್ ಮಾಡ್ತಾರೆ. ಸೊ ಏನಾಗಿದೆ, ಫ್ಲಡ್ ಆಗಿದ್ದರಿಂದ ಏನು ಮಾಡಿದರೆ ಎಲ್ಲ ಪ್ರಾಣಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಬಿಕಾಸ್ ಜಾಗ ಇರಲ್ಲ, ಎಲ್ಲಿರ್ತಾವೆ ಪ್ರಾಣಿಗಳು. ಸೊ ಟೈಗರ್ನ ಶಿಫ್ಟ್ ಮಾಡಿದಾರಂತೆ. ಸೊ ಒಂದು ರಾತ್ರಿ ಫುಲ್ಲು ಶಿಫ್ಟ್ ಮಾಡಿದ್ರಂತೆ ರಿವರಲ್ಲಿ. 3 ವಾರದ ಹಿಂದೆ ಆಗಿರೋದು ಇದು. ಚೀತಾ 3 years old. It's super young then. Yeah, they're still Super young. Yeah. Here's the other one. They can jump up the trees, right? No, luckily not. They can try. If the electrical wires wasn't here, if they have to jump, they'll probably be able to hook your toes. Okay. So Yoshi. Sia got so many spots like on her tail that it almost looks like a stripe. So you can see certain differences. Yoshi? No, this is Sia. You Sia. can see there's almost like a black stripe at Yeah. the top of her tail. That's Sia, and this is Yoshi. Yoshi is a Japanese name. Yeah. Yoshi? Sia? ಏನು ಹೇಳು, ನಾಯಿ ಮರಿ ಕರ್ದಂಗೆ ಕರಿತಾ ಚೀತಾನ. ಹೆಂಗಿದೆ ನೋಡ್ತೀವಿ, ಹೆಂಗೆ ತಿರ್ಗಾಡ್ತಾನೆ ರೆಸ್ಟ್ಲೆಸ್ ಆಗಿ. ಹೆಂಗ್ ಕಟ್ಟೋರ್ ಗುರು ಅನಿಮಲ್ಸ್ಗೆ ಇಲ್ಲಿ ಲೆಪರ್ಡ್. ಸೊ ಇವರು ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬಾ ಚೀತಾನ ಕನ್ಸರ್ವ್ ಮಾಡ್ತಾರೆ. ಇವ್ರು ಹೇಳ್ತಾರೆ, ಇವ್ರ ಪ್ರೋಗ್ರಾಮ್ ಏನಪ್ಪ ಅಂತ ಹೇಳಿದ್ರೆ, ಹರ್ಟ್ ಆಗಿರೋ ಚೀತಾನ ಕರ್ಕೊಂಬಂದು ಬ್ರೀಡ್ ಮಾಡಿಸಿ ಬೇರೆ ಕಡೆ ಬಿಡ್ತಾರಂತೆ. ನಮ್ಮ ವಂತಾರ, ಅಂಬಾನಿಯವ್ರ ವಂತಾರ ಇದೆಯಲ್ಲ, ಅಲ್ಲೂ ಕೂಡ ಎಷ್ಟೊಂದು ಕಳ್ಸಿಕೊಟ್ಟಿದಾರಂತೆ ಇವರು. ಲೆಪರ್ಡ್ ಇದೆ, ಲೆಪರ್ಡ್ ತೋಟದಲ್ಲೆಲ್ಲ ಸಿಗ್ತದಲ್ಲ. ಓ, ಲೆಪರ್ಡ್ ಅಲ್ಲ, ಚೀತಾ ಇಲ್ಲ ಅಲ್ಲ ನಮ್ಮ ಹತ್ರ. ಚೀತಾ ಇಲ್ಲ, ಚೀತಾ ಎಕ್ಸ್ಟಿಂಟ್ ಆಗಿದೆ ಅಂದ್ರೆ ಇದ್ವಂತೆ, ಎಕ್ಸ್ಟಿಂಟ್ ಆಗಿದೆ. ಎಂತೆಂಥ ದೊಡ್ಡ ಅನಿಮಲ್ಸ್ ನೋಡ್ತಾ ಇದೀವಿ. ಇವೆಲ್ಲ ಬೇಟೆಗಾರರು ಬೇಟೆ ಆಡ್ತಿದ್ರಂತಪ್ಪ, ಇಲ್ಲಿ ಇನ್ನೂ ಆಡ್ತಾರಂತೆ. ಇವ್ರು ಬಂದು ಇಲ್ಲಿ ಕನ್ಸರ್ವ್ ಮಾಡ್ತಾ ಇದಾರೆ. ಅಣ್ಣ ಲೆಪರ್ಡ್ ಹುಡುಕ್ತಾ ಅವ್ರೆ, ಸಿಗ್ತಾಯಿಲ್ಲ, ಎಲ್ಲ ಉಚ್ಕೊಂಡಿದೆ. ನಮ್ಮ ತೋಟದಲ್ಲೇ ಸಿಗುತ್ತೆ ಅಂತಾರೆ ನಮ್ಮ ಜನ.
then in crisis times, I'll ring around few regular customers, and then most of them will contact their neighbors or neighboring farms and find out where I can find meat. ಮೇನ್ ಕೆಲಸ ಏನು ಅಂದರೆ ಹುಲಿ ಸಿಂಹ ಚಿರತೆಗಳಿಗೆಲ್ಲ ಮಾಂಸ ತಗೊಂಬರೋದಂತೆ ಗುರು. ಎಷ್ಟೊಂದು ಕೆ ಜಿ ಮಾಂಸ ತರಬೇಕು, ಸಿಗಲ್ಲ. ಊರೆಲ್ಲ ಹುಡ್ಕಾಡ್ಕೊಂಬರ್ತಾರಂತೆ ಮಾಂಸ ತರೋಕ್ಕೆ. ದಟ್ಸ್ ನೈಸ್ ಜಾಬ್. See you. ಮಾಂಸ ಹುಡ್ಕಡ್ದೆ ಮಾಂಸ ಹುಡ್ಕೊಂಬರೋನು ಅಂತಾರಲ್ಲ, ಆ ಥರ ಗುಡ್ಡೆ ಮಾಂಸ. ಗುಡ್ಡೆ ಮಾಂಸ. ಗುಡ್ಡೆ ಮಾಂಸ ಹೇಳ್ತಿದ್ರು, ಕೆಜಿ ಗಟ್ಟಲೆ ತಿಂತಾವೆ ಇವು ಹುಲಿ ಸಿಂಹಗಳು. ಒಂದು ದಿನಕ್ಕೆ 9 kg ಮಾಂಸ ಬೇಕಂತೆ ಒಂದಕ್ಕೆ. ಬಾಲಿ, ಮಲೇಷ್ಯಾ, ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ ಈ 5 ದೇಶಗಳನ್ನ ಒಟ್ಟಿಗೆ ನೋಡೋದು ಹೇಗಿರುತ್ತೆ. ಇದೇ ಅಕ್ಟೋಬರ್ 19ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 11 ದಿನಗಳ ಕಾಲ ಈ 5 ದೇಶಗಳ ಆಲ್ ಇನ್ಕ್ಲೂಸಿವ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫ್ಲೈಟ್ಸು, 3 times ಇಂಡಿಯನ್ ಮೀಲ್ಸು, ವೀಸಾ, ಇನ್ಶೂರೆನ್ಸು, ಅಲ್ಲಿ ಸೈಟ್ ಸೀಯಿಂಗ್ ಜಾಗ, AC ಬಸ್ಸಲ್ಲಿ ಓಡಾಡೋದು, ಎಲ್ಲ 5 ಕಂಟ್ರಿಗೆ ಹೋಗೋ ಫ್ಲೈಟ್ಸು, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇರೋದು. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ನಾವು ಸೇಫಾಗಿ ನಿಮಗೆ ಇವೆಲ್ಲ ದೇಶಗಳು ತೋರಿಸ್ಕೊಂಡು ವಾಪಸ್ಸು ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಬಂದ್ಬಿಟ್ಬಿಡ್ತೀವಿ. ಸೊ ಇನ್ನೇನು ಕಾಯ್ತಾ ಇದ್ದೀರಾ ರೀ? ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು, ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. We are the marketing team at Kangol Wildlife. The facility has been in existence for 40 years. This year is our 40th celebration. It's going to be a very special one, and we'd love to have you here. And what you like the most in this organization? Like your best moments you can share. So for me, it's always the same moment, any moment with a crocodile. Thank you guys, and you guys are doing a very very good job because like educating people and creating like spreading the awareness is not a small thing, and like that's the reason why we came down today. I'm so excited. Thank you. Thank you guys so much. ಸಸ್ಯ ಕೇಳ ನಿಜ ಡವ ಡವ ಅಂತಿದೆ. ನನಗೇನು ಆಗ್ತಾಯಿಲ್ಲ, ಬೆಕ್ಕಿದ್ದಂಗೆ. ಬೆಕ್ಕು ಚಿನ್ನ ಇದು. ಚೇತನಾಗು ಬೇಕು ಅಂದ್ಬಿಟ್ಟಲ್ಲ ಚಿನ್ನು. ಚಿನ್ನು ಇದು. ಸಿಂಹ ನಾನು ಬೆಕ್ಕು. ಚಿನ್ನು ಸಿಂಹ ನಾನು. ನಮ್ಮ ನ್ಯಾಷನಲ್ ಬರ್ಡ್ ಪಿಕಾಕ್ ಫ್ರೀಯಾಗಿ ತಿರ್ಗಾಡ್ತಾ ಇದೆ ಇಲ್ಲಿ. ದೊಡ್ಡದಿದೆ ಗುರು. ಯಾವ್ದು ಕಳೆದು ಐ ಲೈಕ್ ಟು ಮೂವ್ ಇಟ್ ಹೌದಾ, ಯು ಲೈಕ್ ಟು ಮೂವ್ ಇಟ್ ಆ ಪ್ರಾಣಿ. ಅಂದ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಬಾಯ್ ಪಿಕಾಕು ಪಿಣ್ಕೊಂಬಿಟ್ಟೈತೆ ಯಾಕೋ. ಇನ್ನೊಂದು ದೊಡ್ಡದಿತ್ತು ಚಿನ್ನು, ಅದೆಲ್ಲ ಹೋಯ್ತಾ ಗೊತ್ತಿಲ್ಲ. ನಮ್ಮ ತೋಟಕ್ಕೆ ಬಾಕೋಣ, ಬೇಜಾನ್ ತೋರಿಸ್ತೀನಿ. Are you Dante? Hi Dante. Hi Dante. Hello.